ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಪುರುಷದ ಪರೀಕ್ಷೆ 2ರಲ್ಲಿ ಮತ್ತೆ ಬದಲಾವಣೆ ಮಾಡಿದ್ದಾರೆ. ಇನ್ನೇನು ನಮಗೆ ಜನವರಿ 27ರಿಂದ SLC ಪುರುಷದ ಪರೀಕ್ಷೆ 2 ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಮತ್ತೆ ಬದಲಾವಣೆ ಮಾಡಿದ್ದಾರೆ. ಈಗಲೇ ಒಂದು ಬದಲಾವಣೆ ಮಾಡಿದ್ರು, ಅದರಲ್ಲಿ ಮತ್ತೆ ಇನ್ನೊಂದು ಬದಲಾವಣೆ ಮಾಡಿದ್ದಾರೆ. ಸೊ ಕಂಪ್ಲೀಟಾಗಿ ಕೊನೆವರೆಗೆ ನೋಡಿ, ಯಾಕಂದರೆ ನಮ್ಮ ಟೈಮ್ ಟೇಬಲ್ ಕೂಡ ಚೇಂಜ್ ಆಗಿದೆ, ಕಂಪ್ಲೀಟ್ ಚೇಂಜ್ ಆಗಿದೆ. ತಾಪದಿ ಕೊನೆವರೆಗೆ ನೋಡಿ. ಸೊ ನಾವು ಏನು ಬದಲಾವಣೆ ಮಾಡಿದ್ದಾರೆ, ಜೊತೆಗೆ ಬದಲಾವಣೆಯಾದ ಟೈಮ್ ಟೇಬಲ್ ಕೂಡ ನೋಡೋಣ. ತಾಪದಿ ಕೊನೆವರೆಗೆ ನೋಡಿ. ಪ್ರತಿಯೊಬ್ಬ SLC ವಿದ್ಯಾರ್ಥಿ ನೋಡಬೇಕಾದ ವಿಡಿಯೋ ಖಂಡಿತ ನೋಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಾಪದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ಬಗ್ಗೆ ಅನುವಲೈಸ ಮುಗಿಯವರೆಗೆ ನಿಮ್ಮೊಂದು SLC 2026 ಅನುವಲೈಸ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಇರುವಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಜೊತೆಗೆ ನಿಮ್ಮೊಂದು ಪುರುಷದ ಪರೀಕ್ಷೆ 2ಕ್ಕೆ ಕೂಡ ನಮಗೆ ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಇರುವಂಥ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತವೆ. ಜೊತೆ ಕ್ವಶನ್ ಪೇಪರ್ ಕೂಡ. ಸೊ ಎಲ್ಲ ಬೇಕು ಅಂತ ನಾವು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಮಿಸ್ ಮಾಡ್ಕೊಂಡು ಎಲ್ಲ ಕಳ್ಕೊತೀರಾ, ತಾಪದ ಈಗಲೇ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನನಗೆ 10th ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಓಕೆ, ನೋಡ್ತಾ ಹೋಗೋಣ. ಸೊ ಕೊನೆವರೆಗೆ ನೋಡಿ, ನಾನು ನಿಮಗೆ ಟೈಮ್ ಕೂಡ ಹೇಳ್ತೀನಿ, ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ, ಏನು ಚೇಂಜ್ ಮಾಡಿದ್ದಾರೆ ಅಂತ. ತಾಪದಿ ಕೊನೆವರೆಗೆ ನೋಡಿ, ನೋಡ್ತಾ ಹೋಗೋಣ. ಏನೇನು ಬದಲಾವಣೆ ಮಾಡಿದ್ದಾರೆ. ಈಗಲೇ ಒಂದು ಬದಲಾವಣೆ ಮಾಡಿದ್ರು, ಅಲ್ಲಿ ಸಮಯ ಚೇಂಜ್ ಮಾಡಿದ್ರು, ಅರ್ಥ ಆಯ್ತಾ? ಮತ್ತೆ ಅದನ್ನ ಬದಲಾವಣೆ ಮಾಡಿದ್ದಾರೆ, ಮತ್ತೆ ಬೇರೆ ಸಮಯಕ್ಕೆ ನಿಮ್ಮ ಎಕ್ಸಾಮ್ ನಡೆಸ್ತಾ ಇದ್ದಾರೆ. ಏನು ಕೊಟ್ಟಿದ್ದಾರೆ ಮೇನಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ನಾವು ಮೇನ್ ಟಾಪಿಕ್ ನೋಡೋಣ. ನೀವು ಓದ್ಕೊಂಡು ಎಲ್ಲವನ್ನು ಓದ್ಕೊಳ್ಳಿ, ಸಾಧ್ಯ ಇದ್ರೆ ಓದ್ಕೊಳ್ಳಿ. ನಾನು ಜಸ್ಟ್ ಮೇನ್ ಟಾಪಿಕ್ ಏನಂತ ಹೇಳ್ಬಿಡ್ತೀನಿ. 2025-26ನೇ ಸಾಲಿನ SLC ಪುರುಷದ ಪರೀಕ್ಷೆ 2 ಮತ್ತು 3 ನಡೆಸಲು ಉಲ್ಲೇಖ 1ರಲ್ಲಿನ ಪ್ರಮಾಣೀಕೃತ ಕಾರ್ಯಾಚರಣಾ ವಿಧಾನ ಅಂದರೆ ಏನು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರು ಎಲ್ಲಿನ ಅಂಶಗಳನ್ನು ಅನುಷ್ಠಾನಗೊಳಿಸಲು ಸೂಚಿಸಲಾಗಿದೆ. ಸದರಿ ಸುತ್ತೋಲೆಯಲ್ಲಿ ಪೂರ್ವಸಿದ್ಧ ಪರೀಕ್ಷೆ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗುತ್ತದೆ ಎಂದು ತಿಳಿಸಲಾಗಿತ್ತು. ಈಗಲೂ ನೋಟಿಸ್ ಬಿಟ್ಟಿದ್ದರು. ಅದರಲ್ಲಿ ಏನು ಹೇಳಿದರು ಅವರು, ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆ 11ರಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದರು, 11ರಿಂದ ಸ್ಟಾರ್ಟ್ ಅಂತ ಹೇಳಿದರು. ಮತ್ತೆ ನಾನು ಚೇಂಜ್ ಮಾಡಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ. ಉಲ್ಲೇಖ 4ರಲ್ಲಿ ಪರೀಕ್ಷಾ ಸಮಯ ಕುರಿತು ತಿದ್ದುಪಡಿಗೆ ಕೋರಿಕೆಗಳನ್ನು ಪರಿಗಣಿಸಿ ಈ ಹಿಂದೆ ನಿಗದಿಪಡಿಸಿದ ಸಮಯಕ್ಕೆ ಬದಲಾಗಿ ಸದರಿ ಪೂರ್ವಸಿದ್ಧ ಪರೀಕ್ಷೆಗಳನ್ನು ಬೆಳಗ್ಗೆ 10:30ರಿಂದ ಪ್ರಾರಂಭಿಸಲು ತಿಳಿಸಿದೆ. ಇನ್ಮೇಲೆ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಬೆಳಗ್ಗೆ 10:30ರಿಂದ ಸ್ಟಾರ್ಟ್ ಆಗ್ತವೆ, 10:30ರಿಂದ ಪ್ರಾರಂಭ ಆಗ್ತವೆ. ಕೊನೆವರೆಗೆ ನೋಡಿ, ನಾವು ಟೈಮ್ ತಿಳ್ಕೊಂಡು ನೋಡೋಣ. ಸದರಿ ಅಂಶದಂತೆ ಕ್ರಮವಹಿಸುವ ಕುರಿತು ಈ ಕೆಳಕಂಡ ಬದಲಾವಣೆಗಳನ್ನು ಮಾಡಲಾಗಿದೆ. ಉಳಿದಂತೆ ಉಲ್ಲೇಖ 1ರ ದಿನಾಂಕ 17/1/2026 ಸುತ್ತೋಲೆಯಲ್ಲಿರುವ ಅಂಶಗಳನ್ನು ಯಥಾವತ್ತಾಗಿ ಪಾಲಿಸುವುದು. ಈಗಲೇ ಒಂದು ಸುತ್ತೋಲೆ ಬಿಟ್ಟಿದ್ದರು, 17/1/2026. ಅದನ್ನು ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ, ನಮ್ಮದು ಟ್ರೂಸಿಕೆ ಎಜುಕೇಷನ್ ಹಾಕಿದ್ದೆ. ಸೊ ಯಾರು ನೋಡಿದ್ರೆ ಗೊತ್ತಿಲ್ಲ, ಇದು 2ನೇ ಸುತ್ತೋಲೆ. ಮತ್ತೆ ಬದಲಾವಣೆ ಮಾಡಿದ್ದಾರೆ. ಜಸ್ಟ್ ಏನು ಬದಲಾವಣೆ ಹೇಳ್ತೀವಿ ನಮಗೆ ನೋಡಿ. SLC ಪೂರ್ವಸಿದ್ಧ ಪರೀಕ್ಷೆ 2 ಮತ್ತು 3 ಪರೀಕ್ಷಾ ಕಾರ್ಯಗಳಿಗೆ ನಿರ್ಮಿಸಿದ ಸಮಯ ನೋಡಿ. 1ನೇ ಪಾಯಿಂಟು ಕಾರ್ಯಗಳು ಸಮಯ ನೋಡಿ. ಕ್ರಮ ಸಂಖ್ಯೆ 1ನೇದು ಪೂರ್ವಸಿದ್ಧ ಪರೀಕ್ಷಾ ದಿನದಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿ ಪ್ರಾರಂಭವಾಗುವ ಸಮಯ. ನಿಮಗೆ ಇನ್ಮೇಲೆ ಕ್ಲಾಸಸ್ ಇರ್ತವೆ, SLC ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಇರ್ತವೆ. ಎಕ್ಸಾಮ್ಗಿಂತ ಮುಂಚೆ ಕ್ಲಾಸ್ ಇರ್ತವೆ. ಬೆಳಗ್ಗೆ 9ಕ್ಕೆ ನಿಮ್ಮದು ಕ್ಲಾಸ್ ಸ್ಟಾರ್ಟ್ ಆಗ್ತವೆ, ತರಗತಿ ಸ್ಟಾರ್ಟ್ ಆಗ್ತವೆ ಬೆಳಗ್ಗೆ 9 ಗಂಟೆಗೆ. ಇನ್ನು 2ನೇ ಪಾಯಿಂಟ್ ನೋಡಿ, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಶಾಲಾ ಲಾಗಿನಿಂದ ಡೌನ್ಲೋಡ್ ಮಾಡುವುದು. ನಿಮ್ಮ ಪ್ರಾಂಶುಪಾಲರು ಇವಾಗ ಡೌನ್ಲೋಡ್ ಮಾಡ್ತಾರೆ ಕ್ವಶನ್ ಪೇಪರು. ಬೆಳಗ್ಗೆ 9:15ಕ್ಕೆ ನಿಮ್ಮೊಂದು ಪ್ರಾಂಶುಪಾಲರು ನಿಮ್ಮೊಂದು ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ತಾರೆ. ಇನ್ನು 3ನೇದು ಮುಖ್ಯ ಶಿಕ್ಷಕರು ಲಾಗಿನ್ನಿಂದ ಡೌನ್ಲೋಡ್ ಮಾಡಿಕೊಂಡ ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ಪ್ಯಾಕಿಂಗ್ ಮಾಡಿಕೊಳ್ಳೋ ಸಮಯ. ಏನಾದ್ರು ಪ್ರಿಂಟ್ ತೆಗೆದಿರ್ತಾರೆ, ಅವನ್ನ ಮುದ್ರಣ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಪ್ರಶ್ನೆ ಪತ್ರಿಕೆ ಮುದ್ರಣ ಮತ್ತು ಪ್ಯಾಕಿಂಗ್ ಮಾಡೋ ಸಮಯ ಯಾವುದು? ಬೆಳಗ್ಗೆ 9:15ರಿಂದ 10:20 ಅವರು ಮುದ್ರಣ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡ್ತಾರೆ. ನಂತರ 4ನೇದು ಪರೀಕ್ಷಾ ಕೊಠಡಿಯೊಳಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸುವ ಸಮಯ. ನಿಮ್ಮೊಂದು ಪರೀಕ್ಷಾ ಕೊಠಡಿಗೆ ಪ್ರಶ್ನೆ ಪತ್ರಿಕೆ ಯಾವಾಗ ಬರ್ತವೆ? ಬೆಳಗ್ಗೆ 10:20ಕ್ಕೆ ಪ್ರಶ್ನೆ ಪತ್ರಿಕೆ ಬರ್ತವೆ. ನಂತರ ಎಕ್ಸಾಮ್ ಸ್ಟಾರ್ಟ್ ಆಗೋದು ನೋಡಿ. ಪರೀಕ್ಷಾ ಕೊಠಡಿಯಲ್ಲಿ ಪರೀಕ್ಷೆ ಪ್ರಾರಂಭ ಸಮಯ ಬೆಳಗ್ಗೆ 10:30ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ತುಂಬ ಜನ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬ ಫ್ರೆಂಡ್ಸು ಶೇರ್ ಮಾಡಿ ಹೇಳಿ. ತುಂಬ ಅನ್ಕೊಂಡು 11 ಅಂತ ಅನ್ಕೊಂಡಿರ್ತಾರೆ, 11 ಇಲ್ಲ. ಇನ್ಮೇಲೆ 10:30ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಪ್ರತಿಯೊಬ್ಬ ಗೊತ್ತಿರಬೇಕು. 11ಕ್ಕೆ ಹೋಗಬೇಡಿ, ಮತ್ತೆ 10:30ಕ್ಕೆ ನೀವು ಎಕ್ಸಾಮ್ ಹಾಲಲ್ಲಿ ಇರಬೇಕು. 10:30ಕ್ಕೆ ಪರೀಕ್ಷೆ ಪ್ರಾರಂಭ ಆಗ್ತದೆ, ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಮುಂದೆ ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಮುಂದುವರೆದು ಪುಟ ಸಂಖ್ಯೆ 3ರಲ್ಲಿನ ಕ್ರಮ ಸಂಖ್ಯೆ 3 ಶಾಲಾ ಮುಖ್ಯೋಪಾಧ್ಯಾಯರ ಕರ್ತವ್ಯಗಳು. ಇದನ್ನು ಮ್ಯಾನ್ ವಹಿಸಲ್ಲ, ಮುಖ್ಯೋಪಾಧ್ಯಾಯರಿದ್ದರೆ ಅವ್ರಿಗೆ ಅನಿಸ್ತದೆ ಓದ್ಕೋಬೋದು. ಶಾಲಾ ಮುಖ್ಯೋಪಾಧ್ಯಾಯರ ಕರ್ತವ್ಯಗಳು. ನೀವೇನಾದರೂ ಮುಖ್ಯೋಪಾಧ್ಯಾಯ ವಿಡಿಯೋ ನೋಡ್ತಾ ಇದ್ದರೆ ಇನ್ನು ಓದ್ಕೋಬೋದು, ಅಥವಾ ವಿದ್ಯಾರ್ಥಿಗಳು ಓದ್ಕೋಬೋದು. ಓದ್ಕೊಳ್ಳಿ. ನಾನು ಜಸ್ಟ್ ಮೇನ್ ನಿಮಗೆ ಟೈಮ್ ಟೇಬಲ್ ಕೊಟ್ಬಿಡ್ತೀನಿ. ಸೊ ಅದು ಮೇನು ಟೈಮ್ ಟೇಬಲ್ ಚೇಂಜ್ ಆಗಿದೆ. ಅಂದರೆ ಟೈಮ್ ಚೇಂಜ್ ಆಗಿದ ಮೇಲೆ ಸ್ವಲ್ಪ ಟೈಮ್ ಟೇಬಲ್ ಕೂಡ ವೇರಿಯೇಷನ್ ಆಗಿರ್ತದೆ. ನೋಡೋಣ ಏನು ಕೊಟ್ಟಿದ್ದಾರೆ ಅಂತ. ಸೊ ಇನ್ನು ಓದ್ಕೋಬೋದು. ನಾನು ಜಸ್ಟ್ ನಿಮಗೆ ಮೇನು ಟೈಮ್ ಟೇಬಲ್ ಹೇಳ್ಬಿಡ್ತೀನಿ, ನಿಮಗೆ ಬೇಕಾಗಿರೋದು ಅದೇ ಟೈಮ್ ಟೇಬಲ್ ಬೇಕಾಗಿರೋದು. ಓಕೆ, ಇದು 17/1/2026. ಇದು 1ನೇ ಸುತ್ತಲ್ಲಿ ನೋಡಿ.
ಇದರಲ್ಲಿ ಚೇಂಜ್ ಮಾಡಿದಾರಲ್ವಾ, ಒಂದನೇ ಸುತ್ತಲೆ ಇದು ಮೇಲೆ ಇರೋದು ಎರಡನೇ ಸುತ್ತಲೆ, ಇದೇ ಫೈನಲ್ಲು. ಇಲ್ಲೂ ಕೂಡ ಒಂದು ಸ್ವಲ್ಪ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದು ನೋಡ್ಕೋಬೋದು. ಇದೇನು ನೋಡ್ಕೋಕೆ ಅವಶ್ಯಕತೆ ಇಲ್ಲ, ಜಸ್ಟ್ ನಿಮಗೆ ಟೈಮ್ ಟೇಬಲ್ ನೋಡಿಬಿಡಿ, ಅರ್ಥ ಆಯ್ತಾ? ಜಸ್ಟು ಟೈಮ್ ಟೇಬಲ್ ನೋಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಟೈಮ್ ಟೇಬಲ್ ಹೇಳ್ತೀನಿ. ಓಕೆ ನೋಡಿ, ಇದೇ ಫೈನಲ್ ಟೈಮ್ ಟೇಬಲು, ಅಂತಿಮ ವೇಳಾಪಟ್ಟಿ 2020-2026ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರ್ವಸಿದ್ಧ ಪರೀಕ್ಷೆ 2ರ ವೇಳಾಪಟ್ಟಿ. ಇದೇ ಡೇಟಿಗೆ ಇದೇ ಟೈಮಿಗೆ ಎಕ್ಸಾಮ್ ನಡೀತದೆ. ಇದನ್ನು ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ ನೋಡಿ, 27/1/2026 ಮಂಗಳವಾರ ಪ್ರಥಮ ಭಾಷೆ ಕನ್ನಡ ಇರ್ತದೆ. ನೋಡಿ ಟೈಮ್ ನೋಡಿ, ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:45, 3 ಗಂಟೆ 15 ನಿಮಿಷ ಎಕ್ಸಾಮ್ ಇರ್ತದೆ. ಗರಿಷ್ಠಾಂಕಗಳು ನೋಡು, ಟೈಮ್ ನೋಡಿ ಬೆಳಗ್ಗೆ 10:30ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ತಲೆಯಲ್ಲಿರಲಿ, ಮರೆಯೋಕೆ ಹೋಗಬೇಡಿ. ಮತ್ತು ಬೆಳಗ್ಗೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತವೆ, ಆಯಿತಾ? 9 ಗಂಟೆಗೆ ನೀವು ಶಾಲೆ ಇರಬೇಕು. ಆದರೆ ಪರೀಕ್ಷೆ ಪ್ರಾರಂಭ ಆಗೋದು, ಎಕ್ಸಾಮ್ ಪ್ರಾರಂಭ ಆಗೋದು ಬೆಳಗ್ಗೆ 10:30ರಿಂದ. ಇನ್ನು 28/1/2026 ಬುಧವಾರ ಕೋರ್ ಸಬ್ಜೆಕ್ಟು ಯಾವುದು ಗಣಿತ ಇರ್ತದೆ. ಇದು ಕೂಡ ಸೇಮ್ ಟೈಮು, ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3:45. ಇನ್ನು 29/1/2026 ಯಾವಾರ ಗುರುವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಇರ್ತದೆ, ಅಥವಾ ಕನ್ನಡ ಇದ್ದರೆ ಕನ್ನಡ ಇರ್ಬೋದು. ದ್ವಿತೀಯ ಭಾಷೆ ಇಂಗ್ಲೀಷು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30, 2 ಗಂಟೆ 45 ನಿಮಿಷ ಸಮಯ ಬರೆಯೋಕ್ಕೆ, 15 ನಿಮಿಷ ಓದೋಕೆ ಇರ್ತದೆ ಅನ್ಕೋತೀನಿ. ಟೋಟಲಾಗಿ 3 ಗಂಟೆ. ನಂತರ 30/1/2026 ಶುಕ್ರವಾರ ತೃತೀಯ ಭಾಷೆ ಇರ್ತದೆ. ತೃತೀಯ ಭಾಷೆ ಅವೆಲ್ಲವೇ ಹಿಂದಿ ಇವೆಲ್ಲ ಬರ್ತವೆ. ಅದು ಗುರುವಾರ ಇರ್ತದೆ, ಗುರುವಾರ ಅಲ್ಲ ಶುಕ್ರವಾರ ಇರ್ತದೆ. 30/1/2026 ಶುಕ್ರವಾರ ತೃತೀಯ ಭಾಷೆ ಇರ್ತದೆ. ಆಲ್ಮೋಸ್ಟ್ ನಿಮಗೆ ಹಿಂದಿ ಇರ್ತದೆ ಅನ್ಕೋತೀನಿ. ಹಿಂದಿ ನೋಡಿ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30. ನಂತರ 31/1/2026 ಶನಿವಾರ ಕೋರ್ ಸಬ್ಜೆಕ್ಟು ವಿಜ್ಞಾನ ಇರ್ತದೆ. ವಿಜ್ಞಾನ ಇದು ಕೂಡ ಸೇಮ್ ಟೈಮ್, ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:45. ಎಲ್ಲ ಪರೀಕ್ಷೆಗಳು ನಿಮಗೆ 10:30ರಿಂದ ಪ್ರಾರಂಭ ಆಗ್ತವೆ. 10:30ಕ್ಕೆ ಕ್ವಶನ್ ಪೇಪರ್ ಕೊಡ್ತಾರೆ, ಅರ್ಥ ಆಯ್ತಾ? ನೀವು ಮತ್ತು ಶಾಲೆಗೆ 10:30 ಹೋಗೋ ಆಗಿಲ್ಲ, 9 ಗಂಟೆಗೆ ಹೋಗಿರಬೇಕು. 9ರಿಂದ ನಮಗೆ ಕ್ಲಾಸಸ್ ಇರ್ತವೆ, ತರಗತಿ ಇರ್ತವೆ. 9ಕ್ಕೆ ನೀವು ಹಾಜರಾಗಿರಬೇಕು ಶಾಲೆಯಲ್ಲಿ. ನೆಕ್ಸ್ಟು 2/2 ನೋಡಿ, 1ನೇ ತಾರೀಕು ರಜೆ ದಿನ, ಯಾಕಂದರೆ ಭಾನುವಾರ 1/2/2026 ಅಂದರೆ ಫೆಬ್ರವರಿ 1ನೇ ತಾರೀಕು ರಜೆ ಇರ್ತದೆ. ಭಾನುವಾರ ಇರೋದ್ರಿಂದ ಯಾವುದೇ ಪರೀಕ್ಷೆ ಇರೋದಿಲ್ಲ. ಇನ್ನು 2/2/2026 ಫೆಬ್ರವರಿ 2ರಂದು ಸೋಮವಾರ ಕೋರ್ಸ್ ಸಬ್ಜೆಕ್ಟು ಸಮಾಜ ವಿಜ್ಞಾನ ಇರ್ತದೆ, ಸೋಷಿಯಲ್ ಸೈನ್ಸು. ಇದು ಸೇಮ್ ಟೈಮು, ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:45. ಸೊ ಇದೇ ಫೈನಲ್ ಟೈಮ್ ಟೇಬಲು. ಇದೇ ಡೇಟಿಗೆ ನಿಮ್ಮೊಂದು ಎಕ್ಸಾಮ್ ನಡೀತದೆ. ಡೋಂಟ್ ವರಿ, ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಮಾಡಿದ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಮಾಡಲ್ ಕ್ವಶನ್ ಪೇಪರ್ಸ್ಗಳು ಕೀ ಆನ್ಸರ್ ಆಗ್ತವೆ. ಜಸ್ಟ್ ಅವ್ರು ನೋಡ್ಕೊಳ್ಳಿ, ಆರಾಮಾಗಿ ಪಾಸ್ ಸಿಗ್ತಾರೆ. ಮತ್ತು ಸ್ಕೋರ್ನ ಕೂಡ ಮಾಡ್ಕೋತೀರಾ. ನಿಮ್ಮ ಫ್ರೆಂಡ್ಸ್ ಗೊತ್ತಿರೋದಿಲ್ಲ, ಅವ್ರಿಗೂ 11 ಮಾಡಿರ್ತಾರೆ ಟೈಮನ್ನು. 11 ಇಲ್ಲ 19 ಅವ್ರಿಗೂ ಶೇರ್ ಮಾಡಿಟ್ಟು ಹೇಳಿ. ಇದೇ ಫೈನಲ್ ಟೈಮ್ ಟೇಬಲು, ಅವ್ರಿಗೆ ಅದು ಕೇಳಿ, ಆಲ್ ದ ಬೆಸ್ಟ್ ಹೇಳಿ. ತುಂಬ ಜನ ಗೊತ್ತಿರೋದಿಲ್ಲ, ಶೇರ್ ಮಾಡಿಟ್ಟು ಹೇಳಿ. ಮತ್ತು ಇನ್ನೊಂದು ನಮ್ಮ ಟ್ರೂಸಿಕೆ ಎಜುಕೇಷನ್ ಚಾನಲ್ಲು, ಅಲ್ಲೂ ಕೂಡ ನಮಗೆ ಮೇನ್ ಅಪ್ಡೇಟ್ ಆಗ್ತೀವಿ, ಎಕ್ಸಾಮ್ ಅಪ್ಡೇಟ್ಗಳು ಎಲ್ಲ ಆಗ್ತೀವಿ. ಸೊ ತಪ್ಪದೆ ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಈಗಾಗಲೇ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ನನಗೆ, ತುಂಬ ಜನ ನೋಡಿಲ್ಲ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ಗಳು ಬರ್ತವೆ. ತಪ್ಪದೆ ನೋಡ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ. ಇದ್ರ ಬಗ್ಗೆ ಇನ್ನೂ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ವೇಟ್ ಮಾಡಿ, ನಾಳೆ ನಮಗೆ ಎಕ್ಸಾಮ್ ಕ್ವಶನ್ ಪೇಪರ್ಸು ಇಂಪಾರ್ಟೆಂಟ್ ಕ್ವಶನ್ ಬರ್ತವೆ, ಎಲ್ಲನೂ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.